ಓಂ ಶಾಂತಿ. ಡೇಟ್ ಆಗಿದೆ 15 ಮಾರ್ಚ್ 1972. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ತ್ಯಾಗ और ಭಾಗ್ಯ. ತ್ಯಾಗ ಮತ್ತು ಭಾಗ್ಯ ಏನು, ಇದರ ಒಂದು ಪರಿಭಾಷೆ ಬಾಬಾ ಏನು ಹೇಳ್ತಾರೆ ನೋಡೋಣ. अपने को त्याग तपस्वी मूर्त समझते हो. ನಿಮ್ಮನ್ನು ನೀವು ತ್ಯಾಗಿ ತಪಸ್ವಿ ಮೂರ್ತ ಅಂತ ತಿಳ್ಕೊಂಡಿದ್ದೀರೇನು. ಸಬ್ಸೆ ಬಡೇತೆ ಬಡಾ ಮೆಹನತ್ ಕಾ ತ್ಯಾಗ ಕೌನ್ ಸಾ ಹೈ. ಎಲ್ಲದಕ್ಕಿಂತ ಶ್ರೇಷ್ಠ ತ್ಯಾಗ, ಅದರಲ್ಲಿ ಪರಿಶ್ರಮನೂ ಇದೆ. ತ್ಯಾಗ ಮಾಡೋದ್ರಲ್ಲೂ ಏನಿದೆ, ಪರಿಶ್ರಮ ಇದೆ. ಅದು ಯಾವುದು ಅಂತ ಕೇಳ್ತಾರೆ ಬಾಬಾ. ಏನು ತ್ಯಾಗ ಮಾಡಬೇಕು? ದೇಹಾಭಿಮಾನ ಅಂತ ಹೇಳ್ತಾರೆ ಬಾಬಾ. ಎಲ್ಲದಕ್ಕಿಂತ ಫಸ್ಟ್ ತ್ಯಾಗ ಯಾವ್ದು ಮಾಡಬೇಕು? ದೇಹಾಭಿಮಾನ. ಇದು ಸೂಕ್ಷ್ಮ ಇರ್ತದೆ ಭಾಳ. ज्ञान का अभिमान व बुद्धि का अभिमान भी क्यों आता है. ಮತ್ತಿದು ಒಂದು ಅಭಿಮಾನ ಬರ್ತದೆ. ಇವೆಲ್ಲ ಏನು? ದೇಹಾಭಿಮಾನಗಳೇ. ನನ್ನ ಹತ್ರ ಅಷ್ಟು ಜ್ಞಾನ ಇದೆ, ನಾನು ಅಷ್ಟು ಮುರಳಿ ಓದ್ತೀನಿ, ಅಷ್ಟು ಮುರಳಿ ಕೇಳ್ತೀನಿ, ಅಷ್ಟು ಮುರಳಿ ಹೇಳ್ತೀನಿ. ಇದು ಕೂಡ ಏನು? ಬುದ್ಧಿ ಕಾ ಅಭಿಮಾನ. ಬುದ್ಧಿಯ ಅಭಿಮಾನ. ಕ್ಯೋ ಆತಾ ಹೇ, ಯಾಕೆ ಬರ್ತದೆ ಇದೆಲ್ಲ ಅಭಿಮಾನ? ಪುರಾಣೆ ಸಂಸ್ಕಾರೋ ಕಾ ತ್ಯಾಗ ಭೀ ಕ್ಯೋ ನಹಿ ಹೋತಾ ಹೇ. ಹಳೆಯ ಸಂಸ್ಕಾರಗಳ ತ್ಯಾಗನೂ ಮಾಡಬೇಕಾಗ್ತದೆ, ಅದು ಯಾಕೆ ಆಗ್ತಿಲ್ಲ? ಪುರಾಣೆ ಸಂಸ್ಕಾರೋ ಕಾ ತ್ಯಾಗ ಭೀ ಕ್ಯೋ ನಹಿ ಹೋತಾ ಹೇ. ಉಸ್ಕಾ ಮುಖ್ಯ ಕಾರಣ ದೇಹಾಭಿಮಾನ. ಎಲ್ಲವನ್ನ ತ್ಯಾಗ ಮಾಡಬೇಕಂತೀವಿ, ಆದರೆ ದೇಹಾಭಿಮಾನ ಏನು ಮಾಡ್ತಿದೆ? ನಮ್ಮನ್ನು ತ್ಯಾಗ ಮಾಡೋಕ್ಕೆ ಬಿಡ್ತಿಲ್ಲ. ಬಾಬಾ ಹೇಳ್ತಾರೆ, ದೇಹಾಭಿಮಾನ ಕೋ ಛೋಡನಾ ಬಡೇತೆ ಬಡಾ ತ್ಯಾಗ ಹೈ. ದೇಹಾಭಿಮಾನ ಬಿಡೋದು ಎಲ್ಲದಕ್ಕಿಂತ ಶ್ರೇಷ್ಠ ತ್ಯಾಗ. ಜೋ ಹರ್ ಸೆಕೆಂಡ್ ಅಪ್ನೆ ಆಪ್ ಕೋ ಚೆಕ್ ಕರ್ನಾ ಪಡ್ತಾ ಹೈ. ಈ ದೇಹಾಭಿಮಾನ ತ್ಯಾಗ ಮಾಡಬೇಕು ಅಂತಂದರೆ ಸೆಕೆಂಡ್ ಬೈ ಸೆಕೆಂಡ್ ಏನು ಮಾಡಬೇಕಾಗ್ತದೆ? ಚೆಕ್ ಮಾಡಬೇಕಾಗ್ತದೆ. और जो स्थूल त्याग है वह कोई एक बार त्याग करने के बाद किनारा कर लेते हैं. ಇನ್ನು ಸ್ಥೂಲ ತ್ಯಾಗ ಇರ್ತಾವೆ, ಸಂಬಂಧಗಳು ಅವು ಇವೆಲ್ಲ ಇರ್ತಾವಲ್ಲ. ಬುದ್ಧಿಯಿಂದ ಏನು ಮಾಡಬೇಕು? ತ್ಯಾಗ ಮಾಡಬೇಕು, ಕಿನಾರ ಮಾಡಬೇಕು. ಲೇಕಿನ್ ಯಹ ಜೋ ದೇಹಾಭಿಮಾನ ಕಾ ತ್ಯಾಗ है वह हर सेकेंड देह का आधार लेते रहना है, लेकिन यहाँ सिर्फ रहते हुए न्यारा बनना है. ಆದರೆ ಯಹ ಜೋ ದೇಹಾಭಿಮಾನ ಕಾ ತ್ಯಾಗ ಹೇ, ಇದೇನು ದೇಹಾಭಿಮಾನದ ತ್ಯಾಗ ಇದೆಯಲ್ಲ, ವಹ ಹರ್ ಸೆಕೆಂಡ್, ಅದು ಪ್ರತಿ ಸೆಕೆಂಡು ದೇಹಕ ಆಧಾರ ಲೇತೆ रहना है. ನಾವು ದೇಹಾಭಿಮಾನ ಬಿಡಬೇಕು ಅಂತಂದ್ರೆ ನಾವು ಪ್ರತಿ ಸೆಕೆಂಡ್ ದೇಹದ ಆಧಾರ ತಗೊಳ್ಳೇಬೇಕಾಗ್ತದೆ. ದೇಹದ ಆಧಾರ ಇಲ್ಲ ಅಂತಂದರೆ ನಾವು ಇದರಲ್ಲಿ ಇರೋಕ್ಕಾಗೋದಿಲ್ಲ. ಲೇಕಿನ್ ಯಹಾ ಸಿರ್ಫ್ ರಹತೆ ಹುಯೆ, ಆದರೆ ಇರು, ಇದರಲ್ಲಿ ದೇಹದಲ್ಲಿ ಇರು, ಆದರೆ ಏನಂತಾರೆ ಬಾಬಾ? ನ್ಯಾರಾ ಬನನ, ಭಿನ್ನ ಆಗಿರು. ನಾ ಇದಕ್ಕೆ ಅಂಟ್ಕೊಂಡಿಲ್ಲ. ಈ ಕಣ್ಣು, ಮೂಗು, ಬಾಯಿ ಇವೆಲ್ಲ ದೇಹಕ್ಕೆ ಅಂಟ್ಕೊಂಡಿದ್ದಾವೆ, ಆದರೆ ನಾನು ದೇಹಕ್ಕೆ ಅಂಟ್ಕೊಂಡಿಲ್ಲ. इसी कारण हर सेकेंड देह के साथ आत्मा का गहरा संबंध होने के कारण देह का अभिमान भी बहुत गहरा हो गया है. ನಾವು ಕ್ಷಣ ಕ್ಷಣಕ್ಕೂ ದೇಹದಲ್ಲಿ ಇರೋದರಿಂದ, ಸಂಬಂಧ ಬಹಳ ಆಳವಾಗಿರೋದ್ರಿಂದ, ಅದರ ಕಾರಣವಾಗಿ ದೇಹಾಭಿಮಾನ ಬಹಳಷ್ಟು ಆಳವಾಗಿದೆ. ದೇಹದಿಂದ ಭಿನ್ನ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. अब इसको मिटाने के लिए मेहनत लगती है. ದೇಹಾಭಿಮಾನವನ್ನು ತೆಗಿಬೇಕು ಅಂತಂದ್ರೆ ಅಲ್ಲಿ ಪರಿಶ್ರಮ ಇದೆ. अपने आप से पूछो कि सब प्रकार का त्याग किया है. ತಮ್ಮನ್ನು ತಾವು ಕೇಳ್ಕೊಳ್ಳಿ, ಎಲ್ಲ ಪ್ರಕಾರದ ಬುದ್ಧಿಯಿಂದ ತ್ಯಾಗ ಮಾಡಿದ್ದೀರೇನು? क्योंकि जितना त्याग करेंगे उतना ही भाग्य प्राप्त करेंगे. ತ್ಯಾಗದಲ್ಲೇ ಏನಿದೆ? ಭಾಗ್ಯ ಇದೆ. ಎಷ್ಟು ತ್ಯಾಗ ಮಾಡ್ತಾ ಹೋಗ್ತೀರೋ ಅಷ್ಟು ಭಾಗ್ಯ ಪ್ರಾಪ್ತಿಯಾಗ್ತದೆ. ವರ್ತಮಾನ ಸಮಯ ಮೇ ವ ಭವಿಷ್ಯ ಮೇ ಭೀ ತ್ಯಾಗ ಮಾಡೋದ್ರಿಂದ ಈಗೂ ನಿಮಗೆ ಭಾಗ್ಯ ಸಿಗ್ತದೆ,
ಭವಿಷ್ಯದಲ್ಲಿನೋ ಭಾಗ್ಯ ಸಿಗ್ತದೆ. ऐसे नहीं समझना कि संगम युग में सिर्फ त्याग करना है और भविष्य में भाग्य लेना है. ಹೀಗೆ ತಿಳ್ಕೊಬೇಡಿ, ಸಂಗಮ ಯುಗದಲ್ಲಿ ಬರೀ ತ್ಯಾಗ ಮಾಡೋದೇ ಇದೆ, ಭವಿಷ್ಯದಲ್ಲಿ ಮಾತ್ರ ನಮಗೆ ಎಲ್ಲ ಪ್ರಾಪ್ತಿ ಆಗ್ತದೆ ಅಂತ. ऐसे नहीं है, ಹಂಗಿಲ್ಲ ಅಂತಾರೆ ಬಾಬಾ. जो जितना त्याग करता है और जिस घड़ी त्याग करता है उसी घड़ी जितना त्याग उनके रिटर्न में उनको भाग्य जरूर प्राप्त होता है. ಬಾಬಾ ಹೇಳ್ತಾರೆ, ಯಾರು ಎಷ್ಟು ತ್ಯಾಗ ಮಾಡ್ತಾರೆ, ಎಷ್ಟು ಜಿಸ್ ಘಡಿ ತ್ಯಾಗ ಕರ್ತಾ ಹೇ, ಯಾವ ಕ್ಷಣದಲ್ಲಿ ತ್ಯಾಗ ಮಾಡ್ತಾರೋ ಉಸಿ ಘಡಿ ಅದೇ ಕ್ಷಣದಲ್ಲಿ ಜಿತನಾ ತ್ಯಾಗ ಎಷ್ಟು ತ್ಯಾಗ ಮಾಡ್ತಿರೋ ಅದಕ್ಕೆ ರಿಟರ್ನಲ್ಲಿ ಅವ್ರಿಗೆ ಭಾಗ್ಯ ಜರೂರು ಪ್ರಾಪ್ತಿಯಾಗ್ತದೆ. ಯಾವ ಕ್ಷಣದಲ್ಲಿ ನೀನು ತ್ಯಾಗ ಮಾಡ್ತಿದ್ಯೋ ಅದೇ ಕ್ಷಣದಲ್ಲಿ ನಿನಗೆ ಭಾಗ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಮುಂದೆ ಭವಿಷ್ಯದಲ್ಲಿ ಏನಾಗ್ತದೋ ಬಿಡ್ತದೋ ಗೊತ್ತಿಲ್ಲ, ನೀವು ಈಗ ತ್ಯಾಗ ಮಾಡಿದರೆ ಇದೇ ಕ್ಷಣನೇ ನಿಮಗೇನು ಸಿಗ್ತದೆ, ಪ್ರಾಪ್ತಿ ಸಿಗ್ತದೆ. ಅದರದ್ದು ಸೂಕ್ಷ್ಮ ಪ್ರಾಪ್ತಿ ನೋಡ್ರಿ. ನಮಗೆ ಯಾರಿಗೇನಾದರೂ ಕೊಟ್ಟಾಗ ಖುಷಿ ಆಗ್ತದೋ ಅಥವಾ ಯಾರಿಂದ ಏನಾದ್ರು ಪಡೆದಾಗ ಖುಷಿ ಆಗ್ತದೋ? ಪಡೆದಾಗ ಅಷ್ಟು ಖುಷಿ ಆಗೋದಿಲ್ಲ, ಕೊಟ್ಟಾಗ ಹೆಚ್ಚು ಖುಷಿ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದೇ ಪ್ರತ್ಯಕ್ಷ ಪ್ರಾಪ್ತಿ ಏನು, ಖುಷಿ. ಎಷ್ಟು ತ್ಯಾಗ ಮಾಡ್ತೀವೋ ಅಷ್ಟು ಖುಷಿ ಏನಾಗ್ತದೆ, ಹೆಚ್ಚಾಗ್ತದೆ. ಇದಕ್ಕಿಂತ ಪ್ರಾಪ್ತಿ ಇನ್ನೇನು ಬೇಕು? ನಾವೆಲ್ಲ ಬಡ್ದಾಡ್ದು ಇದಕ್ಕೆ ಖುಷಿಯಿಂದ ಬೆನ್ನತ್ತೀವಿ. ನಾವು ಖುಷಿಯಿಂದ ಬೆನ್ನತ್ತೀವಿ ಅಂತಂದರೆ ಎದಕ್ಕೆ ಬೆನ್ನತ್ತೀವಿ? ಖುಷಿ ಬೇಕು ಅಂಥೇಳಿ ಸ್ಥೂಲದಲ್ಲಿ ಬೆನ್ನತ್ತೀವಿ ನಾವು. ವಸ್ತು, ಯಾವುದೋ ಒಂದು ವಸ್ತು ಸಿಕ್ಕರೆ ಖುಷಿ ಸಿಗ್ತದೆ. ವೈಭವ, ನನಗೆಲ್ಲ ವೈಭವ ಸಿಕ್ಕರೆ ಖುಷಿ ಆಗ್ತದೆ. ವ್ಯಕ್ತಿ, ಈ ವ್ಯಕ್ತಿ ನನ್ನ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ. ಅವುಗಳ ಹಿಂದೆ ಬೆನ್ನತ್ತೀವಿ ನಾವು. ವಿನಾಶಿ ವಸ್ತುಗಳ ಹಿಂದೆ ಬೆನ್ನತ್ತೀವಿ, ಅಲ್ಲಿ ಸುಖ ಇದೆ, ಖುಷಿ ಇದೆ ಅಂತ. ಆದರೆ ಬಾಬಾ ಹೇಳ್ತಾರೆ, ಅವನು ಪಡ್ಕೊಳ್ಳೋದ್ರಲ್ಲಿ ಬೆನ್ನತ್ತಿದ್ದೀವಿ ಅಲ್ಲ, ಖುಷಿ, ಅಲ್ಲಿ ಖುಷಿ ಸಿಗ್ತದೆ. ಆದರೆ ಬಾಬಾ ಹೇಳ್ತಾರೆ, ಪಡ್ಕೊಳ್ಳೋದ್ರಲ್ಲಿ ಖುಷಿ ಇಲ್ಲ, ತ್ಯಾಗ ಮಾಡೋದ್ರಲ್ಲಿ ಖುಷಿ ಇದೆ, ಕೊಡೋದ್ರಲ್ಲಿ ಖುಷಿ ಇದೆ. ಬಾಬಾ ಹೇಳ್ತಾರೆ, ಆಪ್ಕೋ ಅಪ್ನೆ ಅಭಿ ಅಭಿ ಭಾಗ್ಯ ಕ್ಯಾ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ, संगम युग में त्याग व प्रत्यक्ष रूप में भाग्य क्या मिलता है यह जानते हो. ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ರೂಪ ಭಾಗ್ಯ ನಿಮಗೇನು ಸಿಗ್ತದೆ ಗೊತ್ತಾ ಅಂತ ಕೇಳ್ತಾರೆ ಬಾಬಾ. ಅಭಿ ಅಭಿ ಭಾಗ್ಯ ಕ್ಯಾ ಮಿಲ್ತಾ ಹೇ. ಈಗ ತ್ಯಾಗ ಮಾಡಿದ ತಕ್ಷಣ ಈಗ ಏನು ಭಾಗ್ಯ ಸಿಗ್ತದೆ? सतयुग में तो मिलेगा जीवन मुक्ति पद, अब क्या मिलता है. ಸತ್ಯುಗದಲ್ಲಿ ನಮಗೆ ಎಲ್ಲ ಭಾಗ್ಯ ಸಿಗ್ತದೆ ಅಂತ ನಮಗೆ ಗೊತ್ತು, ಈಗೇನು ಸಿಗ್ತದೆ ತ್ಯಾಗ ಮಾಡಿದರೆ? ಬಾಬಾ ಹೇಳ್ತಾರೆ, ಆಪ್ಕೋ ಅಪ್ನೆ ತ್ಯಾಗ ಕಾ ಭಾಗ್ಯ ಮಿಲ್ತಾ ಹೇ. ತಮಗೆ ತಮ್ಮ ತ್ಯಾಗದ ಭಾಗ್ಯ ಸಿಗ್ತಾ ಇದೆ ಏನು? ಸಂಗಮ ಯುಗ ಮೇ ತ್ಯಾಗ ಕಾ ಭಾಗ್ಯ ಬಡೇ ತೇ ಬಡಾ ಯಹಿ ಮಿಲ್ತಾ ಹೇ कि स्वयं भाग्य बनाने वाला अपना बन जाता है. ಏನು ಭಾಗ್ಯ ಹೇಳ್ತಾರೆ ಬಾಬಾ. ಸಂಗಮ ಯುಗದಲ್ಲಿ ಏನು ತ್ಯಾಗ ಮಾಡಿದ್ರೆ ಏನು ಭಾಗ್ಯ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಂಗಮದಲ್ಲಿ ತ್ಯಾಗದ ಭಾಗ್ಯ ಬಹಳಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಇದೆ. ಅದು ಇಲ್ಲೇ ಸಿಗ್ತದೆ. ಏನು ಅಂತಂದರೆ ಸ್ವಯಂ ಭಾಗ್ಯ ಬನಾನೇವಾಲ, ನಮ್ಮ ಭಾಗ್ಯ ಮಾಡುವಂಥವನು ಯಾರು? ಶಿವಬಾಬಾ, ಪರಮಾತ್ಮ. ಸ್ವಯಂ ಭಾಗ್ಯ ಬನಾನೆ ವಾಲ ಅಪನಾ ಬನ್ ಜಾತಾ ಹೇ. ಸಂಗಮ ಯುಗದಲ್ಲಿ ಅಷ್ಟೇ ಅಲ್ಲ ಅವನು ನನ್ನವನಾಗೋದು. ಇದೇ ಒಂದು ಈ ಯುಗ ಬಿಟ್ಟರೆ ಬೇರೆ ಎಲ್ಲಿಯೂ ಅವನು ಸಿಗೋದಿಲ್ಲ. ಯಾರು? ಶಿವ ಬಾಬಾ ಸಿಗೋದಿಲ್ಲ. ಯಹ ಸಬ್ಸೆ ಬಡ ಭಾಗ್ಯ ಹುವಾನ. ಇದಕ್ಕಿಂತ ಭಾಗ್ಯ ನಿಮಗೇನು ಬೇಕು? ಭಾಗ್ಯವನ್ನು ತಯಾರು ಮಾಡುವಂಥವನೇ ನಿಮ್ಮವಾಗಿದ್ದ. ಅದಕ್ಕೆ ಹೇಳ್ತಾರೆ ಬಾಬಾ, ಯಹ ಸಿರ್ಫ್ ಸಂಗಮ ಯುಗ ಪರ್ ಹಿ ಪ್ರಾಪ್ತ ಹೋತಾ ಹೇ. ಇದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ನಿಮ್ಮ ಜೊತೆ ಇರ್ತಾರೆ. ಜೋ ಸ್ವಯಂ ಭಗವಾನ್ ಅಪನಾ ಬನ್ ಜಾತಾ ಹೇ. ಸ್ವತಃ ಭಗವಂತನೇ ಯಾರವರಾಗಿದ್ದಾರೆ? ನನ್ನವನಾಗಿದ್ದಾನೆ. ಅಗರ್ ತ್ಯಾಗ ನಹಿ ತೋ ಬಾಪ್ ಭಿ ಅಪನಾ ನಹಿ. ತ್ಯಾಗ ಮಾಡಲಿಲ್ಲ ಅಂದರೆ ಬಾಬಾನೂ ಕೂಡ ನಿಮಗೆ ಸಿಗೋದಿಲ್ಲ. ಅಗರ್ ತ್ಯಾಗ ನಹಿ ತೋ ಬಾಪ್ ಭಿ ಅಪನಾ ನಹಿ.
ತ್ಯಾಗ ಇಲ್ಲ ಅಂತಂದರೆ ತಂದೆನೂ ಕೂಡ ನಿಮ್ಮವರಾಗೋದಿಲ್ಲ. ದೇಹ ಕಾ ಭಾನ್ ಹೇ ತೋ ಕ್ಯಾ ಬಾಪ್ ಯಾದ್ ಹೇ? ದೇಹ ಭಾನ ಇತ್ತು ಅಂತಂದರೆ ತಂದೆ ನೆನಪು ಬರ್ತದೇನು? ಬರೋದಿಲ್ಲ ತಂದೆ ನೆನಪು. बाप के समीप संबंध का अनुभव होता है जब देह अभिमान का त्याग करते हो. तो बाबा ಹೇಳ್ತಾರೆ, बाप के समीप संबंध का अनुभव होता है. ತಂದೆ ನನ್ನ ಸಮೀಪ ಇದ್ದಾರೆ ಅನ್ನೋ ಅನುಭವ ಆಗ್ತಿದ್ರೆ ಆಗ ದೇಹಾಭಿಮಾನ ತ್ಯಾಗ ಮಾಡಿಬಿಡ್ತೀರಾ. ನೆನಪೇ ಇರೋದಿಲ್ಲ. ತಂದೆಯ ಧೂನ್ನಲ್ಲಿದ್ವಿ ಅಂತಂದರೆ, ತಂದೆ ನೆನಪಿನಲ್ಲಿದ್ದೀವಿ ಅಂತಂದರೆ ಸುತ್ತಮುತ್ತಲೂ ನೀನೇ ಬಾಬಾ, ನನ್ನಲ್ಲೂ ನೀನೇ ಬಾಬಾ, ಎಲ್ಲೆಲ್ಲೂ ನೀನೇ ಬಾಬಾ. ಹೊರಗಡೆದವ್ರು ಹಾಡ್ತಾರಲ್ಲ, ಬಾನಲ್ಲೂ ನೀನೇ, ಭುವಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ. ಯಾರೀಗ? ಬಾಬಾ ಈಗ ನಮಗೆ. ಬಾಬಾ ಹೇಳ್ತಾರೆ, देह भान त्याग करने से ही देही अभिमानी बनने से पहली प्राप्ति क्या होती है? ದೇಹಭಾನ ತ್ಯಾಗ ಮಾಡೋದ್ರಿಂದ ದೇಹಿ ಅಭಿಮಾನಿ, ಆತ್ಮಾಭಿಮಾನಿ ಆಗೋದ್ರಿಂದ ಮೊಟ್ಟ ಮೊದಲು ಪ್ರಾಪ್ತಿ ನಿಮಗೇನಾಗ್ತದೆ? ಯಹೀನ ಇದೆಯಲ್ಲ, ಕಿ ಏನಂತಂದರೆ ನಿರಂತರ ಬಾಪ್ ಕಿ ಸ್ಮೃತಿ ಮೇ ರಹತೆ ಹೋ, ಯಾವಾಗಲೂ ತಂದೆಯ ಸ್ಮೃತಿನಲ್ಲಿ ಇರ್ತೀರಾ. अर्थात हर सेकंड के त्याग से हर सेकंड के लिए बाप के सर्व संबंध का, ಪ್ರತಿಯೊಂದು ಸೆಕೆಂಡಿನ ತ್ಯಾಗದಿಂದ ಪ್ರತಿ ಸೆಕೆಂಡಿನಲ್ಲಿ ತಂದೆಯ ಸರ್ವ ಸಂಬಂಧದ ಸರ್ವಶಕ್ತಿಗಳ ಅಪನೆ ಸಾಥ್ ಅನುಭವ ಕರ್ತೆ ಹೋ. ತಮ್ಮ ಜೊತೆ ನೀವೇನು ಮಾಡ್ತೀರಾ? ಅನುಭವ ಮಾಡ್ತೀರಾ. ಏನು ಅನುಭವ ಮಾಡ್ತೀರಾ? ಸರ್ವ ಸಂಬಂಧ ಅನುಭವ ಮಾಡಬೇಕು. ಒಂದೇ ಅನುಭವದಲ್ಲಿ ಇದ್ವಿ ಅಂತಂದರೆ ಬೇಜಾರಾಗ್ತದೆ. ಮನಸ್ಸು ಯಾವಾಗಲೂ ಚೇಂಜ್ ಕೇಳ್ತಿರ್ತದೆ. ಒಂದೇ ಮಾಡ್ಕೊತ ಹೋದರೆ ಏನಾಗ್ತದೆ? ಅಲ್ಲಿ ನಿರುತ್ಸಾಹ ಉಂಟಾಗ್ತದೆ, ಬೇಜಾರಾಗುತ್ತೆ, ಚಿಡ್ಚಿಡಾಪನ ಶುರು ಆಗ್ತದೆ. ಎಲ್ಲ ಸಂಬಂಧ, ಸ್ನೇಹಿತನ ಸಂಬಂಧ, ಗೆಳೆಯನ ಸಂಬಂಧ, ತಾಯಿ ಸಂಬಂಧ, ತಂದೆಯ ಸಂಬಂಧ, ಪತಿ ಸಂಬಂಧ, ಪತ್ನಿ ಸಂಬಂಧ, ಯಾವ್ಯಾವ ಸಮಯದಲ್ಲಿ ನನಗೆ ಯಾವ ಸಂಬಂಧ ಬೇಕೋ ಆ ಸಂಬಂಧವನ್ನು ಬಾಬನ್ ತಗೊಳ್ತಿದ್ರೆ ಅದೊಂದು ರಮಣೀಕತೆ ಬರೋಕ್ಕೆ ಶುರು ಆಗ್ತದೆ ಒಳಗಡೆ. ಆ ರಮಣೀಕತೆ ಬರೋದರಿಂದ ದೇಹಭಾನ ಬರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇದೇ ಪ್ರಾಪ್ತಿ. ತೋ ಯಹ ಸಬ್ಸೆ ಬಡ ಭಾಗ್ಯ ನಹಿ. ಸಂಬಂಧ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ? ಆತನ ಎಲ್ಲ ಶಕ್ತಿಗಳು, ಆ ಶಕ್ತಿಗಳು ನನಗೆ ಬಂತು. ತಾಯಿ ಸಂಬಂಧ ಮಾಡಿಕೊಂಡ್ರೆ ತಾಯಿದೇನು ಶಕ್ತಿ ಇರ್ತದೋ ಆ ಶಕ್ತಿ ಬರ್ತದೆ. ತಂದೆಯ ಸಂಬಂಧ ಮಾಡಿಕೊಂಡ್ರೆ ತಂದೆ ಶಕ್ತಿ ಏನು ಬರ್ತದೆ ಆ ಶಕ್ತಿ ಬರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇದು ಭಾಗ್ಯ ಅಲ್ಲೇನು, ಇದಕ್ಕಿಂತ ಭಾಗ್ಯ ನಿಮಗಿನ್ನೇನು ಬೇಕು? ಬಾಬಾ ಹೇಳ್ತಾರೆ, ಯಹ ಭವಿಷ್ಯ ಮೇ ನಹಿ ಮಿಲೇಗ. ಈ ಸಂಬಂಧ ನಿಮಗೆ ಸತ್ಯುಗದಲ್ಲಿ ಸಿಗೋದಿಲ್ಲ. ಸತ್ಯುಗದಲ್ಲಿ ಏನು? ಮತ್ತೆ ಪತಿ ಪತ್ನಿ ಮಕ್ಕಳು ಇದೇ ಸಂಸಾರ ಇರ್ತದೆ. ಬಾಬಾ ಹೇಳ್ತಾರೆ, इसलिए कहा जाता है यह सहज ज्ञान और सहज राजयोग भविष्य फल नहीं लेकिन प्रत्यक्ष फल देने वाला है. ಆದ್ದರಿಂದ ಹೇಳಲಾಗ್ತದೆ, ಇದು ಸಹಜವಾದ ಜ್ಞಾನ, ಸಹಜವಾದ ರಾಜಯೋಗ. ಭವಿಷ್ಯದಲ್ಲಿ ಇದು ಸಿಗೋದಿಲ್ಲ ನಿಮಗೆ. ಇದು ಯಾವಲ್ಲಿ ಸಿಗ್ತದೆ? ಸದ್ಯದಲ್ಲೇ, ವರ್ತಮಾನ ಸಮಯದಲ್ಲಿ ಸಿಗ್ತದೆ. ಪ್ರತ್ಯಕ್ಷ ಫಲ್ ದೇನೆ ವಾಲಾ ಹೈ. ಯಾರು? ಶಿವಬಾಬಾ. ತ್ಯಾಗ ಈ ಎಲ್ಲ ಪ್ರತ್ಯಕ್ಷ ಫಲ ನಮಗೆ ಸಿಗ್ತದೆ. ಭವಿಷ್ಯದ ವರ್ತಮಾನಕ್ಕೆ ಸಾಥ್ ಸಾಥ್ ಬಾಂಧಾ ಹುವಾ ಹಿ ಹೇ. ಭವಿಷ್ಯನೂ ಕೂಡ ವರ್ತಮಾನದ ಜೊತೆಗೇ ಅದು ಸಂಬಂಧ ಇದೆ. ಇಲ್ಲಿ ನೀವು ಹೇಗೆ ಪುರುಷಾರ್ಥ ಮಾಡ್ತೀರೋ ಹಾಗೆ ನಮಗೆ ಭವಿಷ್ಯದಲ್ಲಿ ಏನು ಸಿಗ್ತದೆ? ಭಾಗ್ಯ ಸಿಗ್ತದೆ. ಆದರೆ ಭವಿಷ್ಯದಲ್ಲಿಯ ಭಾಗ್ಯಕ್ಕಿಂತ ವರ್ತಮಾನದಲ್ಲಿ ನಿಮಗೇನು ಭಾಗ್ಯ ಸಿಗ್ತದಲ್ಲ, ಇದು ಅದಕ್ಕಿಂತ ಶ್ರೇಷ್ಠ. ಅದಕ್ಕೆ ಸಂಗಮ ಯುಗ ಏನು ಹೇಳ್ತೀವಿ ನಾವು, ಅದು ಗೋಲ್ಡನ್ ಏಜ್. ಆದರೆ ಇದು ಡೈಮಂಡ್ ಏಜ್. ಗೋಲ್ಡನ್ ಏಜ್ ಹೆಚ್ಚ, ಡೈಮಂಡ್ ಏಜ್ ಹೆಚ್ಚ ಅದು ಹೇಳ್ತಾರೆ ಬಾಬಾ. ಇಸ್ ಸಮಯ ಹಿ ತ್ಯಾಗ और तपस्या से बाप का हर सेकंड का अनुभव करते हो, अर्थात बाप को सर्व संबंधों से अपना बना लेते हो. ಈ ಸಮಯದಲ್ಲಿ
ತ್ಯಾಗ ಮತ್ತು ತಪಸ್ಸದಿಂದ ತಂದೆಯ ಪ್ರತಿಯೊಂದು ಸೆಕೆಂಡಿನ ಅನುಭವ ಮಾಡ್ತಾ ಹೋಗ್ತೀರಾ ಅಂದರೆ ತಂದೆಯ ಸರ್ವ ಸಂಬಂಧಗಳಿಂದ ನೀವೇನು ಮಾಡ್ಕೊಳ್ತೀರಾ, ಅವನನ್ನು ನಿಮ್ಮವನನ್ನಾಗಿ ಮಾಡ್ಕೊಂಡು ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. पुकार यह नहीं करते थे, पुकारते तो कुछ और थे लेकिन प्राप्ति क्या हो गई. पुकारते तो कुछ ಕರಿತೀರಾ ಏನೋ ಹೇಳಿ ಕರಿತೀರಾ, ಏನೋ ಇದ್ರಿ, ಆದರೆ ಪ್ರಾಪ್ತಿ ಕ್ಯಾ ಹೋ ಗಯಿ, ಪ್ರಾಪ್ತಿ ಏನಾಯಿತು. ಜೋ ನ ಸಂಕಲ್ಪ ನ ಸ್ವಪ್ನ ಮೇ ಥಾ ವಹ ಪ್ರಾಪ್ತಿ ಹೋ ರಹಿ ಹೈ ನಾ. ಎಂದಾದರೂ ನಮ್ಮ ಸಂಕಲ್ಪದಲ್ಲಿತ್ತು ಭಗವಂತ ನನ್ನವನಾಗ್ತಾನೆ, ಭಗವಂತನ ಜೊತೆ ಮಾತಾಡ್ತೀನಿ, ಭಗವಂತ ಜೊತೆ ಮಿಲನ ಮಾಡ್ತೀನಿ. ಕನಸು ಮನಸ್ಸಿನಲ್ಲಾದರೂ ಇತ್ತ ಈ ಮಾತು, ಇಷ್ಟೆಲ್ಲ ನನಗೆ ಪ್ರಾಪ್ತಿ ಆಗ್ತಿದೆ ಅಂತ. ಇಸ್ಕೋ ಕಹ ಜಾತಾ ಹೈ ಭಾಗ್ಯ. ಇದು ಭಾಗ್ಯ ಅಲ್ಲೇನೋ, ಇದು ಎಂಥ ಭಾಗ್ಯ. ಇಡೀ ಕಲ್ಪದಲ್ಲೇ ಎಂದೂ ಸಿಗಲಾರಂಥ ಭಾಗ್ಯ ನಮಗೆ ಸಿಕ್ಕಿದೆ ಅಂತಂದರೆ ನಮಗೇನಿರಬೇಕು? ನಶೆ ಇದೆಯಾ? ನಶೆ ಇತ್ತು ಅಂದರೆ ಏನಾಗ್ತಿತ್ತು ಇಷ್ಟೊತ್ತಿಗೆ ನಮಗೆ? ನಾವು ಭಾಳಷ್ಟು ಖುಷಿಯೊಳಗಿರ್ತಿದ್ವಿ. ಅತೀವ ಖುಷಿ ಇಲ್ಲ ಅಂದರೆ ಏನರ್ಥ? ಇಲ್ಲ, ನಾವು ಎಲ್ಲ ಸಂಬಂಧದಲ್ಲಿ ಆತನನ್ನು ತಗೊಂಡಿಲ್ಲ, ಆ ಅನುಭೂತಿ ನಮಗೆ ಆಗ್ತಿಲ್ಲ. ಬಾಬಾ ಹೇಳ್ತಾರೆ, ಜೋ ಚೀಸ್ ಮೆಹನತ್ ಸೆ ಪ್ರಾಪ್ತ ಹೋತಿ ಹೈ ಉಸ್ಕೋ ಭಾಗ್ಯ ನಹಿ ಕಹ ಜಾತಾ ಹೈ. ಯಾವುದನ್ನು ನಾವು ಭಾಳ ಪರಿಶ್ರಮದಿಂದ ಪ್ರಾಪ್ತಿ ಮಾಡ್ಕೊಳ್ತೀವೋ ಅದಕ್ಕೆ ಭಾಗ್ಯ ಅನ್ನೋದಿಲ್ಲ ಅಂತಾರೆ ಬಾಬಾ. ಸ್ವತಃ ಹಿ ಮಿಲ್ನೆ ಕಾ ಅಸಂಭವ ಸೆ ಸಂಭವ ಹೋ ಜಾತಾ ಹೈ, ನ ಉಮೀದ್ವಾರ್ ಸೆ ಉಮೀದ್ವಾರ್ ಹೋ ಜಾತೆ ಹೈ, ಇಸಿಲಿಯೇ ಇಸ್ಕೋ ಕಹ ಜಾತಾ ಹೈ ಭಾಗ್ಯ. ಈ ಹೊರಗಡೆನ ನೋಡ್ತಿರ್ತೀವಿ, ನಾವು ಎಷ್ಟೊಂದು ಕಷ್ಟಪಡ್ತಿರ್ತೀವಿ, ನಮಗೆ ಅವರಷ್ಟು ಏನೂ ಸಿಕ್ಕಿರೋದಿಲ್ಲ, ಅವ್ರೇನೂ ಮಾಡಿರೋದೇ ಇಲ್ಲ, ಎಲ್ಲ ಆರಾಮಾಗಿ ಸಿಗ್ತಿರ್ತದೆ. ಅವ್ರಿಗೇನಂತೀವಿ, ಅಷ್ಟು ಪುಣ್ಯ ಮಾಡೋರಿ, ಅವ್ರದ್ದು ಏನು ಭಾಗ್ಯ ರೀ ಅಂತಿರ್ತೀವಲ್ಲ ನಾವು. ಅದು ಹೇಳ್ತಾರೆ ಬಾಬಾ. ನಮಗೆ ಉಮೀದೇ ಇರಲಿಲ್ಲ, ಏನೋ ಅಂದ್ಕೊಂಡಿರಲೇ ಇಲ್ಲ. ನಾವು ಏನು ಅಂದ್ಕೊಂಡಿರಲಿಲ್ಲ, ಭಗವಂತನೇ ನನಗೆ ಸಿಕ್ಕಿಬಿಡ್ತಾನೆ, ಭಗವಂತನಿಂದ ನನಗೆಲ್ಲ ಸಿಗ್ತದೆ ಅನ್ನೋ ಆಸೆನೇ ಇರಲಿಲ್ಲ. ಆಮೇಲೆ ನಾವು ಎಲ್ಲೂ ಏನು ತಪಸ್ಸು ಮಾಡಲಿಲ್ಲ. ಗುಡ್ಡ ದಿನ್ನಿ ಎಲ್ಲರೂ ಹೋದ್ವೇನೋ ಇಲ್ಲ, 21 ದಿನ ಅನುಷ್ಠಾನಕ್ಕೆ ಕೂತ್ವೇನೋ ಇಲ್ಲ. ಹೆಂಗೆ ಕರ್ಕೊಂಬಂದೆ ನಾನು ಬಾಬಾ ಅಮ್ಮ ಏನಂತಾರಲ್ಲ, ಅನಾಮತ್ ಹಿಂಗೆ ಎತ್ಕೊಂಡು ಬಂದಿಲ್ಲ ತಂದು ಕುಡಿಸ್ದಂಗೆ ಆಗ್ಯದಲ್ಲ, ನಮಗೆ ಸಹಜವಾಗಿ ಬಂದಿದ್ದೀವಲ್ಲ. ಮತ್ತು ಇದು ಏನು ಅಂತಾರೆ ಬಾಬಾ, ಇದು ಭಾಗ್ಯ ಅಲ್ಲೇನು. ಬಾಬಾ ಹೇಳ್ತಾರೆ, ನಾ ಉಮೀದ್ವಾರ್ ಸೆ ಉಮೀದ್ವಾರ್ ಹೋ ಜಾತೆ ಹೈ, ಇಸ್ಲಿಯೇ ಇಸ್ಕೋ ಕಹಾ ಜಾತಾ ಹೈ ಭಾಗ್ಯ. ಯಹ ಭಾಗ್ಯ ನಹಿ ಮಿಲಾ, ಈ ಭಾಗ್ಯ ನಿಮಗೆ ಸಿಕ್ಕಿಲ್ಲೇನು. ಪುಕಾರ್ತೆ ತೋ ಕುಚ್ ಅವ್ರ ಥೇ, ಬೇರೆ ಏನೋ ಕರಿತಿದ್ರು, ಅದು ಕೊಡು ಇದು ಕೊಡು ಅಂತ. ಏನು ಕೊಡು? ಸ್ಥೂಲದ್ದೆಲ್ಲ ಕೊಡು, ಮಕ್ಕಳು ಕೊಡು, ಗಂಡನ ಕೊಡು, ಅದನ್ನು ಕೊಡು, ನೌಕರಿ ಕೊಡು, ಮತ್ತು ಅವ್ರದ್ದೇನೇನೋ ಮಾಡು, ಏನೇನೋ ಕರಿತಿದ್ವಿ. ಕಿ ಹಮ್ಕೋ ಸಿರ್ಫ್ ಅಪ್ನಾ ಕುಚ್ ನ ಕುಚ್ ಬನಾಲೋ. ಏನಂತ ಕರಿತಿದ್ವಿ? ಹಮ್ಕೋ ಸಿರ್ಫ್, ನಮಗೆ ಏನಾರು ಏನು ಮಾಡು. ಇತನಾ ಊಂಚ್ ಬನನಾ ನಹಿ ಚಾತೆ ಥೇ, ಇಷ್ಟು ಶ್ರೇಷ್ಠ ಆಗಬೇಕು ಅಂತೇನಿರಲಿಲ್ಲ ನಮಗೆ. ಇತ್ತು ಇಲ್ಲ. ಬಾಬಾ ಹೇಳ್ತಾರೆ, ಲೇಕಿನ್ ಮಿಲಾ ಕ್ಯಾ, ಏನು ಸಿಕ್ತು ನಮಗೀಗ? ಎಂಥದ್ದು ಸಿಕ್ಕದು, ಎಂಥ ಭಾಗ್ಯ ಸಿಕ್ಕಿದೆ ಅಲ್ಲ. ಸ್ವಯಂ ತೋ ಬನ್ ಗಯೆ ಲೇಕಿನ್ ಬಾಪ್ ಕೋ ಭಿ ಸಬ್ ಕುಚ್ ಬನಾ ಲಿಯಾ. ಸ್ವಯಂ ತೋ ಬನ್ ಗಯೆ, ಸ್ವಯಂ ಅಂತೂ ಆಗಿದ್ದೀರಾ, ಆದರೆ ತಂದೆಯನ್ನು ಎಲ್ಲವನ್ನ ಮಾಡ್ಕೊಂಡು ಬಿಟ್ರಿ, ನನಗೆಲ್ಲಾನ ಬಾಬಾನೇ ಅಂತ ಮಾಡ್ಕೊಂಡು ಬಿಟ್ರಿ. ಬಾಬಾ ಹೇಳ್ತಾರೆ, ಲೇಕಿನ್ ಬಾಪ್ ಕೋ ಭಿ ಸಬ್ ಕುಚ್ ಬನಾ ಲಿಯಾ ತೋ ಯಹ ಭಾಗ್ಯ ನಹಿ, ಭಾಗ್ಯ ಅಲ್ಲೇನು. ಸಂಗಮ ಯುಗ का ಶ್ರೇಷ್ಠ ಭಾಗ್ಯ ಇಸಿ ತ್ಯಾಗ ಸೆ ಮಿಲ್ತಾ ಹೈ. ಸಂಗಮ ಯುಗದ ಶ್ರೇಷ್ಠ ಭಾಗ್ಯ ಯಾವುದೋ? ಬಾಬಾ ಸಿಕ್ಕಿರೋದು. ಅದು ಎದರಿಂದ ಸಿಕ್ತು? ತ್ಯಾಗ ಸೆ ಮಿಲ್ತಾ ಹೈ. सदैव यह सोचो कि अगर देहभान का त्याग नहीं करेंगे अर्थात देही अभिमानी नहीं बनेंगे तो भाग्य भी अपना नहीं बना सकेंगे, अर्थात संगम युग का जो श्रेष्ठ भाग्य है उनसे ವಂಚಿತ रहेंगे. ಬಾಬಾ ಹೇಳ್ತಾರೆ,
ದೇಹಭಾನದಲ್ಲೇ ಕೂತ್ರಿ ಅಂತಂದರೆ, ದೇಹಿ ಅಭಿಮಾನಿ ಆಗಲಿಲ್ಲ ಅಂತಂದರೆ ಭಾಗ್ಯನೂ ಕೂಡ ನಿಮ್ದು ಆಗೋದಿಲ್ಲ, ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸಂಗಮಯುಗದ ಶ್ರೇಷ್ಠ ಭಾಗ್ಯದಿಂದ ನೀವೇನಾಗ್ತೀರಾ? ವಂಚಿತ ಆಗ್ತೀರಾ. अगर मानो सारे दिन में कुछ समय देह भान का त्याग रहता है और कुछ समय नीचे रहते हैं, अर्थात देह के भान का त्याग नहीं, तो उतना ही संगम युग में श्रेष्ठ भाग्य से ವಂಚಿತ ಹೋತೆ ಹೇ. ಬಾಬಾ ಹೇಳ್ತಾರೆ, ಒಂದು ವೇಳೆ ತಿಳ್ಕೊಳ್ಳಿ, ಇಡೀ ದಿನ ಸ್ವಲ್ಪ ಸಮಯ ದೇಹಾಭಿಮಾನ ತ್ಯಾಗ ಇರ್ತದೆ, ಮತ್ತು ಇನ್ನು ಸ್ವಲ್ಪ ಸಮಯ ಕೆಳಗೆ ಬಂದುಬಿಡ್ತೀರಾ. ಅದರ ಅರ್ಥ ಏನು? ದೇಹಭಾನ ತ್ಯಾಗ ಇಲ್ಲ ಅಂತಂದರೆ ಸಂಗಮಯುಗದಲ್ಲಿ ಶ್ರೇಷ್ಠ ಭಾಗ್ಯದಿಂದ ನೀವೇನಾಗ್ತೀರಾ? ವಂಚಿತ ಆಗ್ತೀರಾ. ಬಾಬಾ ಹೇಳ್ತಾರೆ, भाग्य बनाने वाला बाप जब हर सेकंड भाग्य बनाने की विधि सुना रहे हैं तो क्या करना चाहिए? ಭಾಗ್ಯವನ್ನೇ ಮಾಡುವಂಥ ತಂದೆ ಬಂದು ಪ್ರತಿ ಸೆಕೆಂಡ ಭಾಗ್ಯ ಮಾಡುವಂಥ ವಿಧಿಯನ್ನು ನಿಮ್ಗೆ ಹೇಳುವಾಗ ನೀವೇನು ಮಾಡಬೇಕು? ಕ್ಯಾ ಕರ್ನಾ ಚಾಹಿಯೆ, ಏನು ಮಾಡಬೇಕು? ಉಸಿ ವಿಧಿ ಸೇ ಸರ್ವಸಿದ್ಧಿಯೋ ಕೋ ಪ್ರಾಪ್ತ ಕರ್ನಾ ಚಾಹಿಯೇನಾ. ಬಾಬಾ ಹೆಂಗೆ ಹೇಳಿದಾರೋ ಅದೇ ವಿಧಿಯಿಂದ ನೀವು ಎಲ್ಲ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಲ್ಲ. ವಿಧಿ ಕೋ ನ ಅಪನಾನೆ ಕಾರಣ ಕ್ಯಾ ರಿಸಲ್ಟ್ ಹೋತಿ ಹೇ. ಬಾಬಾ ಏನು ವಿಧಿ ಹೇಳಿದಾರೋ ಆ ವಿಧಿ ನಿಮ್ಮದನ್ನಾಗಿ ಮಾಡ್ಕೊಳ್ಳಿಲ್ಲದ ಕಾರಣ ನಿಮಗೇನಾಗ್ತಿದೆ, ಏನು ಸಿಕ್ಕಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, संगम युग में जितना भाग्य कर सकते हैं उतना भाग्य कर सकते हो, जितना चाहो उतना बना सकते हो, क्योंकि भाग्य बनाने वाला बाप साथ है. ಎಷ್ಟು ಭಾಗ್ಯ ಬೇಕೋ ಅಷ್ಟು ಭಾಗ್ಯ ಮಾಡ್ಕೊಳ್ಬೋದು. ಯಾಕಂತಂದರೆ ನಮ್ಮ ಜೊತೆಗೆ ಯಾರಿದ್ದಾರೆ? ಭಾಗ್ಯವನ್ನೇ ಮಾಡುವಂಥ ತಂದೆ ನನ್ನ ಜೊತೆ ಇದ್ದಾರೆ. ಫಿರ್ ಯಹ ಬಾಪ್ ಸಾಥ್ ನಹಿ रहेगा न यह प्राप्ति रहेगी. प्राप्ति कराने वाला भी अब है और प्राप्ति भी अब होनी है. ಬಾಬಾ ಹೇಳ್ತಾರೆ, ಮುಂದೆ ಯಹ ಬಾಪ್ ಸಾಥ್ ನಹಿ रहेगा. ಸತ್ಯುಗದಲ್ಲಿ ಬಾಬಾ ಇರ್ತಾರೆ, ನಮ್ಮ ಜೊತೆ ಇರೋದಿಲ್ಲ. ನ ಯಹ ಪ್ರಾಪ್ತಿ रहेगी. ಈ ಪ್ರಾಪ್ತಿ ಸಂಗಮಯುಗದಲ್ಲಿ ಏನು ಪ್ರಾಪ್ತಿ ಇದೆಯೋ ಆ ಪ್ರಾಪ್ತಿಯಲ್ಲಿ ಸಿಗೋದಿಲ್ಲ. ಪ್ರಾಪ್ತಿ कराने वाला भी अब है और प्राप्ति भी अभी होनी है. ಪ್ರಾಪ್ತಿ ಮಾಡಿಸುವಂಥ ತಂದೆ ಹೀಗೇ ಇದ್ದಾರೆ, ಪ್ರಾಪ್ತಿನೂ ಕೂಡ ಹೀಗೆ ಆಗ್ತದೆ. ಅಬ್ ನಹಿ ತೋ ಕಭಿ ನಹಿ. ಯಹ ಸ್ಲೋಗನ್ ಸ್ಮೃತಿ ಮೇ ರಖೋ. ಸ್ಲೋಗನ್ ಲಿಖೆ ಹುಯೇ ತೋ रहते हैं ना. ಬರೆದಿದ್ದು ಸ್ಲೋಗನ್ ಇದಾವಲ್ಲ ನಿಮ್ಮ ಕಡೆ. ಯಹ ಸಮಜ್ತೆ ಹೋ ಕಿ ಯಹ ಸ್ಲೋಗನ್ ಹಮಾರೆ ಲಿಯೇ ಹೇ. ಈ ಸ್ಲೋಗನ್ ಯಾರಿಗಾಗಿದೆ? ನಮಗಾಗಿದೆ ಅಲ್ಲ. अगर सदैव यह स्मृति में रहे कि अब नहीं तो कब नहीं तो फिर क्या करेंगे. ಏನು ಮಾಡೋರು ಮುಂದೆ? ಸದೈವ್ ಸೋಚೆಂಗೆ ಜೋ ಕರ್ನಾ ಹೇ ತೋ ಅಬ್ ಕರ್ಲೆ. ಏನು ಮಾಡಬೇಕೋ ಅದನ್ನು ಈಗನೇ ಮಾಡಬೇಕು. तो सदा यह स्लोगन स्मृति में रखो. अपनी स्थिति को सदा त्याग और सदा भाग्यशाली बनाने के लिए चेकिंग तो करनी है, लेकिन चेकिंग में भी मुख्य चेकिंग कौन सी करनी है? जिस चेकिंग करने से ಆಟೋಮೆಟಿಕಲಿ ಚೇಂಜ್ ಆ ಜಾಯೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲ ಪ್ರಾಪ್ತಿ ಆಗಬೇಕು ಅಂತಂದರೆ ತ್ಯಾಗ ಮಾಡಬೇಕು. ಏನು ತ್ಯಾಗ ಮಾಡಬೇಕು ಅಂತಂದರೆ ಪ್ರತಿ ಕ್ಷಣ ಚೆಕ್ಕಿಂಗ್ ಇರಬೇಕು. ಚೆಕ್ಕಿಂಗ್ ಮಾಡ್ತಾ ಹೋದರೆ ಆಟೋಮೆಟಿಕಲಿ ಏನಾಗ್ಬಿಡ್ತೀರಾ? ಚೇಂಜ್, ಚೆಕ್ ಆ್ಯಂಡ್ ಚೇಂಜ್ ಅಂತ ಹೇಳ್ತಾರಲ್ಲ ಬಾಬಾ. ಕ್ಯಾ ಚೆಕಿಂಗ್ ಕರ್ನಿ ಹೇ? उसके लिए एक ಸ್ಲೋಗನ್ है. ಏನು ಚೆಕ್ಕಿಂಗ್ ಮಾಡಬೇಕು? ಮತ್ತು ಅದಕ್ಕಾಗಿ ಒಂದು ಸ್ಲೋಗನ್. ಕ್ಯಾ ಚೆಕಿಂಗ್ ಕರ್ನಿ ಹೇ? उसके लिए एक ಸ್ಲೋಗನ್ है. वह ಸ್ಲೋಗನ್ कौन सा है? ಆ ಸ್ಲೋಗನ್ ಯಾವುದು? जो बहुत बार सुनाया है, ಭಾಳ ಸರ್ತಿ ಹೇಳಿದ್ದಾರೆ ಬಾಬಾ. ಕಮ್ ಖರ್ಚ್ ಬಾಲಾ ನಶೀನ್. ಅಬ್ ಕಮ್ ಖರ್ಚ್ ಬಾಲಾ ನಶೀನ್ ಕೈಸೆ ಬದನಾ ಹೇ. ಮತ್ತು ಮುಂದೆ ಹೋಗ್ತಾರೆ ಬಾಬಾ. ಏನು ಹೇಳಿದ್ರು ಬಾಬಾ? ಹೀಗೆ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಮೊದಲೇ ಸ್ಲೋಗನ್ ಏನು? ಅಭಿ ನಹಿ ತೋ ಕಭಿ ನಹಿ, ಅಭಿ ಕರ್ನಾ. ಮತ್ತು ಅಭಿ ಕರ್ನಾಕ್ ಮತ್ತೊಂದು ಸ್ಲೋಗನ್ ಏನು? ಕಮ್ ಖರ್ಚ ಬಾಲಾ ನಶೀನ್. ಮುಂದೆ ಹೇಳ್ತಾರೆ ಬಾಬಾ, ಅದನ್ನು ಹೆಂಗೆ ಮಾಡೋದು?
वो लोग तो स्थूल धन में कम खर्चा बाला नशीन बनने का प्रयत्न करते हैं. ಸ್ಥೂಲದಲ್ಲಿನೂ ಕೂಡ ಕಡಿಮೆ ಖರ್ಚಿನಲ್ಲಿ ಏನು ಮಾಡಬೇಕು, ಮಸ್ತ್ ಮಾಡಬೇಕು, ನಶೆ ಇರಬೇಕು ಅಂತ ಯೋಚನೆ ಮಾಡ್ತಾರೆ. लेकिन आप लोगों के लिए संगम युग में कितने प्रकार के खजाने हैं मालूम है? ನಿಮಗಾಗಿ ಎಂಥ ಎಷ್ಟೆಷ್ಟು ಪ್ರಕಾರದ ಖಜಾನೆಗಳಿದಾವೆ ಗೊತ್ತಾ ನಿಮಗೆ? ಹೇಳ್ತಾರೆ ಬಾಬಾ. समय का खजाना, संकल्प का खजाना, श्वास का खजाना तो है ही खजाना, लेकिन उसके साथ अविनाशी ज्ञान रत्न का खजाना वो भी है, और पांचवा स्थूल खजाने से भी इसका संबंध है. बाबा ಹೇಳ್ತಾರೆ, समय का खजाना ಒಂದು, ಸಂಕಲ್ಪ का खजाना ಎರಡು, ಶ್ವಾಸದ ಖಜಾನ ಮೂರು, ನಾಲ್ಕನೇದು ಜ್ಞಾನ ರತ್ನೋं का खजाना, ಐದನೇದು ಸ್ಥೂಲ ಖಜಾನ. ಈ 5 ಖಜಾನೆಗಳು ಇದ್ದಾವೆ ಅಂತ ಹೇಳ್ತಾರೆ ಬಾಬಾ. तो यह चेक करो, संकल्प के खजाने में भी कम खर्चा बाला नशीन बने हैं. ಸಂಕಲ್ಪನೂ ಕಡಿಮೆ ಖರ್ಚು ಮಾಡ್ಬೇಕಂತಾರೆ ಬಾಬಾ. ಹೆಂಗೆ ಕಡಿಮೆ ಖರ್ಚು ಮಾಡೋದಂದರೆ ಭಾಳ ಸಂಕಲ್ಪ ಮಾಡಬೇಕು, ಸಂಕಲ್ಪವನ್ನು ಕಡಿಮೆ ಮಾಡಬೇಕು. ಬಾಬಾ ಹೇಳ್ತಾರೆ, अपने संकल्प के खजाने को व्यर्थ न गंवाओ तो समर्थ और श्रेष्ठ संकल्प होगा. ತಮ್ಮ ಸಂಕಲ್ಪದ ಖಜಾನೆ ವ್ಯರ್ಥ ಮಾಡಲಿಲ್ಲ ಅಂತಂದರೆ ಸಮರ್ಥ ಮತ್ತು ಶ್ರೇಷ್ಠ ಸಂಕಲ್ಪ ಆಗ್ತದೆ. ಶ್ರೇಷ್ಠ ಸಂಕಲ್ಪ ಸೆ ಪ್ರಾಪ್ತಿ ಭೀ ಶ್ರೇಷ್ಠ ಹೋಗಿ. ಶ್ರೇಷ್ಠ ಸಂಕಲ್ಪ ಮಾಡೋದ್ರಿಂದ ಪ್ರಾಪ್ತಿನೂ ಕೂಡ ಏನಾಗ್ತದೆ? ಶ್ರೇಷ್ಠ. ऐसे ही जो समय का खजाना है संगम युग का, इस संगम युग के समय को अगर व्यर्थ न खर्च करो तो क्या होगा? ಸಮಯವನ್ನು ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? एक एक सेकंड में अनेक जन्मों की कमाई का साधन कर सकेंगे. ಒಂದು ಸೆಕೆಂಡಿನಲ್ಲಿ ಅನೇಕ ಜನ್ಮಗಳ ಗಳಿಕೆ ಸಾಧನ ಮಾಡ್ಕೊಳ್ತೀರಾ. इसलिए यह समय व्यर्थ नहीं गंवाना है. ऐसे ही जो श्वास अर्थात हर श्वास में पाप की स्मृति रहे. ನನ್ನ ಉಸಿರಿನಲ್ಲಿ ಏನಿರಬೇಕು? ತಂದೆಯ ನೆನಪಿರಬೇಕು. अगर एक भी श्वास में बाप की याद नहीं तो समझो व्यर्थ गया. तो श्वास को भी व्यर्थ नहीं गंवाना. ऐसे ही ज्ञान का खजाना जो है उसमें भी अगर खजाने को संभाले नहीं आता, मिला और ख़त्म कर दिया तो व्यर्थ चला गया. ಸಿಕ್ಕಂಥ ಜ್ಞಾನ ರತ್ನಗಳನ್ನು ಕೂಡ ಏನು ಮಾಡಬೇಕು? ಸರಿಯಾಗಿ ಸಂಭಾಲನೆ ಮಾಡಬೇಕು. ಇಲ್ಲ ಅಂತಂದರೆ ಈಗೀಗ ಸಿಕ್ತು, ಈಗೀಗ ಖರ್ಚಾಯಿತು ಅಂತ ಆಗಿಬಿಡ್ತದೆ, ಅದು ವ್ಯರ್ಥ ಆಗ್ತದೆ. ಬಾಬಾ ಹೇಳ್ತಾರೆ, मनन नहीं किया ना, मनन के बाद उस खजाने से जो खुशी प्राप्त होती है उस खुशी में स्थित रहने का अभ्यास नहीं किया तो व्यर्थ चला गया. ಜ್ಞಾನ ರತ್ನ ಸಿಕ್ತು, ಆ ಜ್ಞಾನ ರತ್ನ ಮನನ ಮಾಡಲಿಲ್ಲ ಅಂತಂದರೆ ಆ ಮನನ ಮಾಡುವಾಗಿನ ಖುಷಿನೂ ಏನು ಮಾಡ್ತೀರಾ ನೀವು? ಕಳ್ಕೋತೀರಾ. ಅದು ವ್ಯರ್ಥ ಆಗಿಬಿಡ್ತದೆ. ಜ್ಞಾನ ರತ್ನನೂ ಪ್ರಾಪ್ತಿ ಆಗೋದಿಲ್ಲ. उस खुशी में स्थित रहने का अभ्यास नहीं किया तो व्यर्थ चला गया. जैसे भोजन किया, हजम करने की शक्ति नहीं तो व्यर्थ जाता है ना. ಊಟ ಮಾಡ್ತೀವಲ್ಲ, ಡೈಜೆಸ್ಟ್ ಆಗಲಿಲ್ಲ, ಪಚನ ಆಗಲಿಲ್ಲ ಅಂದರೆ ಏನದು? ಉಂಡಿದ್ದು ವೇಸ್ಟ್ ಅಲ್ಲ, ಹಂಗಾಗ್ತದೆ. बाबा ಹೇಳ್ತಾರೆ, इसी प्रकार यह ज्ञान के खजाने आपके प्रति व दूसरी आत्माओं को दान देने के प्रति न लगाया तो व्यर्थ गया. ನಮಗೆ ಸಿಕ್ಕ ಜ್ಞಾನ ಸುಮ್ಮ ಹಾಗೆ ಇಟ್ಕೊಂಡು ಕೂತ್ರೆ ಬೇರೆದವ್ರಿಗೆ ಕೊಡಲಿಲ್ಲ ಅಂದರೆ ಅದು ವ್ಯರ್ಥ ಆಗ್ತದೆ. ऐसे ही यह स्थूल धन भी अगर ईश्वरीय कार्य में, हर आत्मा के कल्याण कार्य में व अपनी उन्नति के कार्य में न लगाकर अन्य कोई स्थूल कार्य में लगाया तो व्यर्थ लगाया. ನಿಮ್ಮಲ್ಲಿರ್ತಕ್ಕಂಥ ಹಣನೂ ಕೂಡ ಏನು ಮಾಡಬೇಕು? ಈ ಜ್ಞಾನವನ್ನು ಕೊಡೋದ್ರಲ್ಲಿ ಅಲ್ಲಿ ಏನು ಮಾಡಬೇಕು? ಉಪಯೋಗ ಮಾಡಬೇಕು. क्योंकि अगर ईश्वरीय कार्य में लगाते हो तो यह स्थूल धन 1 का लाख गुणा बनकर प्राप्त होता है, और अगर 1 व्यर्थ गवा दिया तो 1 व्यर्थ नहीं गवाया लेकिन लाख व्यर्थ गवाया.
1 ಪೈಸಾ ಕೊಟ್ಟರೆ ನಿಮಗೆ 1,00,000 ಕೊಡ್ತಾರೆ. 1 ಪೈಸಾ ವ್ಯರ್ಥ ಮಾಡಿದರೆ 1,00,000 ಹಾಳಾದಂಗೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, क्योंकि अगर ईश्वरीय कार्य में लगाते हो तो यह स्थूल धन 1,00,000 गुना बनकर प्राप्त होता है. इसी प्रकार जो संगम युग का सर्व खजाना है, उस सर्व खजाने को चेक करो कि कोई भी खजाना व्यर्थ तो नहीं जाता है. ಯಾವ್ಯಾವ ಖಜಾನೆ ಹೇಳಿದ್ರು ಬಾಬಾ? ಸಂಕಲ್ಪದ ಖಜಾನ, ಸಮಯ का ಖಜಾನ, ಸಂಕಲ್ಪ, ಸಮಯ, ಶ್ವಾಸ, ಜ್ಞಾನರತ್ನ, ಸ್ಥೂಲಧನ್. ಈ 5 ಖಜಾನೆಗಳು ಏನಾಗಬೇಕು? ಸರಿಯಾಗಿ ಉಪಯೋಗ ಆಗಬೇಕು, ವ್ಯರ್ಥ ಆಗಬಾರ್ದು. तो ऐसे कम खर्च वाला मशीन बने हो या अब तक अलबेले होने के कारण व्यर्थ गंवा देते हो. जो अलबेले होते हैं वह व्यर्थ गंवाते हैं, और जो समझदार होते हैं, नॉलेजफुल होते हैं, सेंसिबल होते हैं, वह एक छोटी चीज़ भी व्यर्थ नहीं गंवाते. ಅದಕ್ಕೆ ಹೇಳ್ತಾರೆ ಬಾಬಾ, ಯಾರು ಅಲ್ಬೇಲೆ ಆಗ್ತಿರೋ ಅವ್ರು ಕಳ್ಕೊತೀರಾ, ಯಾರು ತಿಳುವಳಿಕೆ ಉಳ್ಳೋರು ಆಗ್ತೀರಾ, ಯಾರು ನಾಲೆಜ್ಫುಲ್ ಆಗಿದ್ದೀರಾ, ಯಾರು ಸೆನ್ಸಿಬಲ್ ಇದ್ದಾರೋ, ಬುದ್ಧಿ ಉಳ್ಳೋರಾಗಿದ್ದೀರೋ, ಅವರು ಒಂದೊಂದು ಇಷ್ಟಿಷ್ಟು ಏನು ಮಾಡೋದಿಲ್ಲ, व्यर्थ ಮಾಡೋದಿಲ್ಲ. ऐसे के लिए ही कहा जाता है कम खर्च बाला नशीन. बनकर दिखाया ना, तो क्या फॉलो फर्दर नहीं करना है. ಅದನ್ನು ಬಾಬಾ ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ರು. कोई भी स्थूल धन अगर स्थूल धन नहीं है तो जो यज्ञ निवासी हैं उनके लिए यज्ञ की हर वस्तु ही स्थूल धन के समान है. अगर यज्ञ की कोई भी वस्तु व्यर्थ गंवाते हैं तो भी कम खर्च वाला नशी नहीं कहेंगे. ಇದು ದುಡ್ಡು, ಯಜ್ಞದ ದುಡ್ಡು. ಇದು ಯಜ್ಞದ ದುಡ್ಡು ಹೆಂಗೆ ಬಳಕೆ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ಏನಾಗ್ಬಿಡ್ತದೆ, ಅದು ಭೋಜ ತಗೋಬೇಕಾಗ್ತದೆ. जो प्रवृत्ति में रहने वाले हैं स्थूल धन से अपना पद ऊंच बना सकते हैं. ಪ್ರವೃತ್ತಿನಲ್ಲಿರುವಂಥವರು ಸ್ಥೂಲ ಹಣದಿಂದ ಏನು ಮಾಡ್ತಾರೆ, ತಮ್ಮ ಪದವಿಯನ್ನು ಶ್ರೇಷ್ಠ ಮಾಡ್ಕೊಳ್ತಾರೆ. वैसे ही यज्ञ निवासी भी अगर यज्ञ की स्थूल वस्तु कम खर्च वाला नशीन बनकर यूज़ करते हैं, अपने प्राप्ति, अपने प्रति व दूसरों के प्रति उनका भी इस हिसाब से भविष्य बहुत ऊंच बनता है. ऐसे नहीं कि स्थूल धन तो प्रवृत्ति वालों के लिए साधन है, लेकिन यज्ञ निवासियों के यज्ञ की सेवा भी यज्ञ की वस्तु की इकोनॉमी रूप धन स्थूल धन से भी ज़्यादा कमाई का साधन है. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರವೃತ್ತಿ ಮಾರ್ಗದವ್ರಿಗೆ ಅಷ್ಟೇ ಅಲ್ಲ, ಅದು ಹಣದಿಂದ ಅವರು ಪದವಿ ತಗೊಳ್ಳೋದು, ಖರ್ಚು ಮಾಡೋದು. ಇಲ್ಲಿನೂ ಕೂಡ ನಿಮಗೇನು ಬೇಕಾಗ್ತದೆ, ಯಜ್ಞ ನಿವಾಸಿಗಳಿಗೆ ಬೇಕಾಗ್ತದೆ. ಅದನ್ನು ಹೆಂಗೆ ಎಕಾನಮಿ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಇಸ್ಲಿಯೇ ಬಾಬಾ ಹೇಳ್ತಾರೆ, ओम शांति. इसलिए जब यज्ञ की एक भी चीज़ यथार्थ रूप से लगाते हो व संभाल करते हो, व्यर्थ से बचाव करते हो, तो समर्थी आती है ಭವಿಷ್ಯ ಪ್ರಾಪ್ತಿ के लिए. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೇನೇನು ಸಿಕ್ಕಿದೆಯೋ ಆ ವಸ್ತುಗಳನ್ನು ಏನು ಮಾಡಬೇಕು, ಯಥಾರ್ಥ ರೂಪದಲ್ಲಿ ಸಂಭಾಲನೆ ಮಾಡ್ತಾ ಹೋಗಬೇಕು, ಬಚಾವ್ ಮಾಡಬೇಕು. ಆವಾಗ ಏನಾಗುತ್ತೆ, ಸಮರ್ಥತೆ ಬರ್ತದೆ, ಭವಿಷ್ಯ ಪ್ರಾಪ್ತಿ ಆಗ್ತದೆ. व्यर्थ से बचाव किया, अपना भविष्य बनाने की तो प्राप्ति हुई. ಪ್ರಾಪ್ತಿ ಮಾಡಿಕೊಳ್ಳುವ ಸಮಯದಲ್ಲಿನೂ ಕೂಡ ನೀವೇನು ಮಾಡಬೇಕು, ಬಚಾವ್ ಮಾಡ್ತಾ ಇರಬೇಕು. ವ್ಯರ್ಥ ಮಾಡೋದು ಬಚಾವ್ ಮಾಡ್ತಾ ಇದ್ದರೆ ಭವಿಷ್ಯದಲ್ಲಿ ನಿಮಗೆ ಪ್ರಾಪ್ತಿ ಹೆಚ್ಚಾಗ್ತದೆ. इसलिए हर एक को अपने आप को चेक करना है, तो अपने को कम खर्च वाला नशीन कितना बनाया है. व्यर्थ से बचो, समर्थ बनो. जहाँ व्यर्थ है वहाँ समर्थ जरा भी नहीं, और जहाँ ಸಮರ್ಥಿ ಹೇ ವಹಾ ವ್ಯರ್ಥ ಜಾವೆ. ಎಲ್ಲಿ ವ್ಯರ್ಥ ಇದೆಯೋ ಅಲ್ಲಿ ಸಮರ್ಥ ಇರೋದಿಲ್ಲ, ಎಲ್ಲಿ ಸಮರ್ಥಿತ ಇರ್ತದೋ ಅಲ್ಲಿ ವ್ಯರ್ಥ ಹೋಗ್ಬಿಡ್ತದೆ. ಯಹ ಹೋ ನಹಿ ಸಕ್ತಾ.
अगर खजाना व्यर्थ जाता है तो समर्थी नहीं आ सकती. ಬಾಬಾ ಹೇಳ್ತಾರೆ, ಖಜಾನೆ ವ್ಯರ್ಥ ಮಾಡ್ತಾ ಹೋದ್ರಿ ಅಂದರೆ ಸಮರ್ಥಿ ಬರೋದಿಲ್ಲ. जैसे देखो कोई लीकेज होती है, कितना भी कोशिश करो लेकिन लीकेज कारण शक्ति भर नहीं सकती. ಒಂದು ಕೊಡ ಇತ್ತು, ಅಲ್ಲೆಲ್ಲೋ ಒಂದು ಹೋಲ್ ಬಿದ್ದಿತ್ತು ಅಂದರೆ ನೀವೆಷ್ಟು ನೀರು ತುಂಬಿದ್ರು ನೀರು ನಿಲ್ತಾವೇನು? लीकेज आगे ಹೋಗ್ಬಿಡ್ತದೆ, ನಿಲ್ಲೋದಿಲ್ಲ. तो व्यर्थ भी लीकेज होने के कारण कितना भी पुरुषार्थ करेंगे, कितना भी मेहनत करेंगे, लेकिन शक्तिशाली नहीं बन सकेंगे. इसलिए लीकेज को ಚೆಕ್ करो ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, बहुत होशियार होते हैं, नॉलेजफुल होते हैं, वह लीकेज को कैच कर सकते हैं. ಯಾರೋ ಹುಷಿಯಾರು ಇರ್ತಾರೋ, ನಾಲೆಜ್ಫುಲ್ ಆಗಿರ್ತಾರೋ ಅವರು ಚೆಕ್ ಮಾಡಿಕೊಂಡು ಬೇಗ ಕ್ಯಾಚ್ ಮಾಡ್ತಾರೆ ಎಲ್ಲಿ ಲೀಕೇಜ್ ಆಗಲಿಕ್ಕತ್ತದೆ ಅಂತ. ನಾಲೆಜ್ಫುಲ್ ನಹಿ ತೋ ಲೀಕೇಜ್ ಕೋ ಢೂಂಢತೆ रहते हैं. ಜ್ಞಾನ ಇಲ್ಲ ಅಂತಂದರೆ ಎಲ್ಲಿ ಲೀಕೇಜ್ ಆಗ್ತೈತಿ ಅಂತ ಹುಡ್ಕಾಡ್ತಾರೆ. ಈಗ ಸೈಕಲ್ ಪಂಚರ್ ಅದು ಮಾಡ್ತಿರ್ತಾರಲ್ಲ, ಹವಾ ಹಾಕ್ತಿರ್ತಾರೆ. ಎಷ್ಟು ಹವಾ ಹಾಕಿದ್ರು ಏನಾಗ್ತಿರ್ತದೆ? ಹೋಗ್ತಿರ್ತದೆ. ಅದು ಪತ್ತೆ ಮಾಡಬೇಕಂದ್ರೆ ಏನು ಮಾಡ್ತಾರೆ? ಚೆಕ್ ಮಾಡ್ತಾರಲ್ಲ, ಎಲ್ಲಿ ಹೊಂಟು ಇದೆ ಅಂತ. ಅದನ್ನೆಲ್ಲ ಏನು ಮಾಡಬೇಕಾಗ್ತದೆ? ಅದು ಎಲ್ಲರಿಗೂ ಗೊತ್ತಾಗಂಗಿಲ್ಲ, ಕೆಲವ್ರಿಗಷ್ಟೇ ಗೊತ್ತಾಗ್ತದೆ ಅಂತಾರೆ ಬಾಬಾ. तो अब नॉलेजफुल बन चेक करो तो व्यर्थ से समर्थ हो जाएंगे. समझा? अच्छा, मैसूर वाले क्या याद रखेंगे? यार मैसूर टर्न अद काಣಿಸ್ತದೆ. माताएं सिर्फ याद की यात्रा में रहती है ना, क्योंकि भाषा तो समझ नहीं सकती, यह तो याद रखेगी ना. कम खर्चा बाला ನಶೀನ್, ಫಿರ್ ಭಿ ಭಾಗ್ಯಶಾಲಿ ಹೋ. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೂ ನೀವು ಮಾತೆಯರೇನಾಗಿದ್ದೀರಾ? ಭಾಗ್ಯಶಾಲಿ ಇದ್ದೀರಾ. ಯಹ ತೋ ಸಮಜ್ತಿ ಹೋ ಸಾರೆ ಸೃಷ್ಟಿ ಮೇ ಹಮ್ ವಿಶೇಷಾತ್ಮಾಯೇ ಹೇ. ಅಚ್ಚಾ, ಇಷ್ಟೇ ತಿಳ್ಕೊಳ್ರಿ, ಇಡೀ ವಿಶ್ವದಲ್ಲಿ ನಾವೇನಾಗಿದ್ದೀವಿ? ವಿಶೇಷಾತ್ಮಗಳಿದ್ದೀವಿ. ಯಹ ಸಮಜ್ತಿ ಹೋ ಕಿ ಯಹಾ ಕೈ ಬಾರ್ ಆಯೇ ಹೇ, ಯಾ ಸಮಜ್ತಿ ಹೋ ಕಿ ಪೆಹ್ಲಿ ಬಾರ್ ಹಿ ಆಯೇ ಹೇ. ಇಲ್ಲಿ ಭಾಳಷ್ಟು ಸಲ ಬಂದಿದ್ದೀವಿ ಅಂತ ಅನಿಸ್ತಿದೆಯೋ ಅಥವಾ ಮೊದಲೇ ಸಲ ಬಂದಿದ್ದೀವಿ ಅನ್ನಿಸ್ತಾ ಇದೆಯೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕೋಯಿ ಭಾಗ್ಯಶಾಲಿ ಸಮಜ್ತಿ ಹೋ. ನೋಡ್ರಿ ಬಾಬಾ ಗೀತಕ್ಕ, ಭಾಗ್ಯಶಾಲಿ ಯಾರು? ಎಲ್ಲದಕ್ಕಿಂತ ಭಾಗ್ಯಶಾಲಿ ಯಾರು? ನೀನು. ಮತ್ತು ಅವರಿಲ್ಲ ಇವರಿಲ್ಲ, ನಾನು ನೋಡೋರಿಲ್ಲ, ಹಂಗಿಲ್ಲ, ಅದೆಲ್ಲ ಅನ್ನಂಗಿಲ್ಲ. ಯಾರಿಗೆ ಬಂಧನ ಇಲ್ವೋ ಅವರೇ ಭಾಗ್ಯಶಾಲಿಗಳು. ಸಮಜ್ತಿ ಹೋ, ತಿಳ್ಕೊಂಡಿಯಾ ಅಂತಾರೆ ಬಾಬಾ. ಯಾ ದುರ್ಭಾಗ್ಯಶಾಲಿ ಸಮಜ್ತಿ ಹೋ? ಅಪ್ಪಿ ತಪ್ಪಿ ಅನ್ನಂಗಿಲ್ಲ ಇನ್ಮೇಲೆ. ನಾನೇ ಭಾಗ್ಯವತಿ ಅಂತ ಹಾಡೈತ್ಲ ಒಂದು. ನಾವೆಷ್ಟು ಭಾಗ್ಯಶಾಲಿಗಳು. ಬಾಬಾ ಹೇಳ್ತಾರೆ, ಯಹ ತೋ ಸಮಜ್ತಿ ಹೋ ಸಾರೆ ಸೃಷ್ಟಿ ಮೇ ಹಮ್ ವಿಶೇಷಾತ್ಮಾಯೇ ಹೇ. ಮತ್ತಿದೊಂದು, ಇಡೀ ಸೃಷ್ಟಿನಲ್ಲಿ ಎಲ್ಲರಿಗಿಂತ ನಾವು ಶ್ರೇಷ್ಠ ಆತ್ಮಗಳು. ಆಪ್ ತೋ ಡಬಲೇ ಭಾಗ್ಯಶಾಲಿ ಹೋ. ನಾವೆಂಥ ಭಾಗ್ಯಶಾಲಿಗಳು? ಡಬಲ್ ಭಾಗ್ಯಶಾಲಿಗಳು. ಏಕ್ ತೋ ಬಾಪ್ ಮಿಲಾ, ದೂಸರಾ ಭವಿಷ್ಯ ಬನಾನೆ ಕೆ ಲಿಯೆ ನಿರ್ಬಂಧನ್ ಬನಿ ಹೋ. ಒಂದು ಬಾಬಾ ಸಿಕ್ಕರು ಅಂತ ಭಾಗ್ಯಶಾಲಿ, ಇನ್ನೊಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಬಂಧ ಆಗಿದ್ದೀವಲ್ಲ ನಾವು. ಅವ್ರ ಹೀ ಖುಷಿ ಹೋತಿ ಹೇ ನಾ, ಐಸೆ ತೋ ನಹಿ, ಪತಾ ನಹಿ ಕ್ಯಾ ಹೇ. ಖುಷಿ ಆಗ್ತದೋ ಏನೋ, ಏನು ಹೇಳ್ತಾರೇನು ಬಾಬಾ, ಏನು ಭಾಗ್ಯಶಾಲಿನೋ ಏನೋ, ಹಿಂಗೆ ಅನಿಸ್ತದೇನೋ. ದುಃಖ ತೋ ಮೆಹಸೂಸ್ ನಹಿ ಹೋತಾ, ದುಃಖದ ಅನುಭವ ಅಂತೂ ಮಾಡ್ತಿಲ್ಲಲ್ಲ. ಸುಖ ಅನುಭವ करते हो ना. अच्छा हुआ जो ನಿರ್ಬಂಧನ हो गई. ನಿರ್ಬಂಧನ ಇದ್ದೀನಿ ಅಂತ ಏನಿರಬೇಕು? ಖುಷಿ ಇರಬೇಕು. ऐसे अपने को भाग्यशाली समझती हो या कभी दुख भी आता है. ಹೀಗೆ ಯಾವಾಗಲೂ ಭಾಗ್ಯಶಾಲಿ ಅಂತ ಅಂದ್ಕೊಂಡಿದ್ದೀರೋ, ನಡು ನಡು ದುಃಖ ಬರ್ತಿದೆಯೋ. ಅವ್ರ ಕೊಯ್ ಸಾಥ್ ಹೋಗಾ ತೋ ಟಕ್ಕರ್ ಹೋಗಾ. ಯಾರ ಜೋಡಿದ್ರೆ ಮತ್ತೆ ಏನಾಗುತ್ತೆ? ಟಕ್ಕರ್ ಆಗಿಬಿಡ್ತದೆ. शिव बाबा अगर साथ है तो टक्कर नहीं होगा. संगम युग में लौकिक सुहाग का त्याग श्रेष्ठ भाग्य की निशानी है.
ಸಂಗಮದಲ್ಲಿ ಲೌಕಿಕ ಸುಹಾಗದ ತ್ಯಾಗ ಶ್ರೇಷ್ಠ ಭಾಗ್ಯದ ನಿಶಾನಿ. ಲೌಕಿಕದಲ್ಲಿ ಏನು ಸುಹಾಗ ಹಂಗಿಂಗೆ ಏನು ಅಂತಾರಲ್ಲ, ಅದೇನು ತ್ಯಾಗ ಮಾಡ್ತಾರಲ್ಲ, ಅದು ಶ್ರೇಷ್ಠ ನಿಶಾನಿ. ಆತ್ಮ ಕಿ ಪ್ರವೃತ್ತಿ ಮೇ ಯಹ ಸಂಬಂಧ ನಹಿ ಹೇ. ಆತ್ಮನ ಪ್ರವೃತ್ತಿನಲ್ಲಿ ಆ ಲೌಕಿಕದ ಸುಹಾಗ ಸಂಬಂಧ ಇಲ್ಲ ಅಂತಾರೆ ಬಾಬಾ. ಪ್ರವೃತ್ತಿ ಮೇ ಸಂಬಂಧ ಮೇ ತೋ ನಹಿ ಆತಿ ಹೋ. ಪ್ರವೃತ್ತಿಯ ಸಂಬಂಧದಲ್ಲಂತೂ ಬರೋದಿಲ್ಲಲ್ಲ. ಅಗರ್ ಪ್ರವೃತ್ತಿ ಮೇ ರಹ ಆತ್ಮ ಕೆ ಸಂಬಂಧ ಮೇ रहती हो तो अपना डबले भाग्य बना सकती हो. ಪ್ರವೃತ್ತಿನಲ್ಲಿ ಇದ್ದುಕೊಂಡು ಕೂಡ ಸಂಬಂಧದಲ್ಲಿ ಬಾಬಾ ಅಂತ ತಗೊಂಡ್ರೆ, ಆತ್ಮನ ಸಂಬಂಧದಲ್ಲಿ ಇದ್ದರೆ ನಿಮ್ಮದು ಡಬಲ್ ಭಾಗ್ಯ. ಪ್ರವೃತ್ತಿ ಮೇ ರಹತೆ ದೇಹಕ್ಕೆ ಸಂಬಂಧ ಸೇ ನಾರೇ ರತಿ ಹೋ. ಪ್ರವೃತ್ತಿನಲ್ಲಿ ಇದ್ದುಕೊಂಡು ದೇಹದ ಸಂಬಂಧದಿಂದ ಭಿನ್ನ ಆಗಿದ್ದರೆ ಇರ್ತೀರೋ, तो ಪ್ರವೃತ್ತಿ ಮೇ रहने वाले ಐಸಾ ಭಾಗ್ಯ ಬನಾ ರಹೇ ಹೋ. ಪ್ರವೃತ್ತಿನಲ್ಲಿರುವಂಥವ್ರು ನೀವೇನಿದ್ದೀರಿ, ಡಬಲ್ ಭಾಗ್ಯ ಮಾಡ್ಕೊಳ್ಳಿಕತ್ತೀರಾ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.